ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಕರ್ನಾಟಕದ ಎಲ್ಲಾ ರೈತ ಸಂಘಗಳ, ಕನ್ನಡಪರ ದಲಿತ, ಕಾರ್ಮಿಕ ಹಾಗೂ ಸಂಘ ಸಂಸ್ಥೆ, ನಾಗರಿಕ ಒಕ್ಕೂಟದಿಂದ ದಿನಂತಿ ಮನವಿ ಏನೆಂದರೆ 1. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ರಾಜ್ಯ ಮತ್ತು ಕೇಂದ್ರದ ಸಮನ್ವಯತೆಯಿಂದ ಕೂಡಲೇ ಕಾಮಗಾರಿ ಪ್ರಾರಂಭಿಸಬೇಕು. ಇನ್ನು ಮೇಲೆ ಒಂದು ಸರ್ಕಾರ ಇನ್ನೊಂದು ಸರ್ಕಾರದ ಕಡೆ ಬೆರಳು ತೋರಿಸಿ ವಿಳಂಬ ಮಾಡಬಾರದು. ಅದಕ್ಕಾಗಿ ಸಮಂಜಸ ಕಾನೂನಾತ್ಮಕ ತೀವ್ರತರ ಸ್ಪಂದನೆಯಿಂದ ಜುಲೈ 21 ರೈತ ಹುತಾತ್ಮ ದಿನದ ಒಳಗೆ ಪ್ರಾರಂಭಿಸುವುದಾಗಬೇಕು. 2. ಮಹದಾಯಿ ವಿರೋಧಿಗಳ ಮೇಲೆ ಕ್ರಮ. ದಿನಾಂಕ ಜೂನ್ 2, 2025 ರಂದು ಬೆಳಗಾವಿಯಲ್ಲಿ ಪರಿಸರದ ನೆಪದಲ್ಲಿ ಮಹದಾಯಿ ಯೋಜನೆ ಬೇಡ ಎಂದು ಅಲ್ಲಿನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದು 4 ದಶಕಗಳ ಹೋರಾಟಕ್ಕೆ ಅನ್ಯಾಯದ ನಡೆಯಾಗಿದೆ. ಕುಡಿಯುವ ನೀರಿಗಾಗಿ ಅಂತರರಾಜ್ಯ ವಿವಾದದ ವಿಚಾರಣೆಗಳು ಮುಗಿದು ತೀರ್ಪುಗಳನ್ವಯ ಯೋಜನೆ ಜಾರಿ ಸಂದರ್ಭ ಯೋಜನೆಗೆ ಕಲ್ಲು ಹಾಕುವ ನಾಡದ್ರೋಹಿಗಳು ಯಾರೇ ಆಗಿದ್ದರೂ ಇಂತಹವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರನ್ನು ಗಡೀಪಾರು ಮಾಡಬೇಕು. ಇಷ್ಟು ವರ್ಷ ಧ್ವನಿ ಎತ್ತದವರು ಈಗ ಅವರ ವಿರೋಧದ ಹಿಂದಿರುವ ಶಕ್ತಿಗಳಾರು ಎಂದು ನಾಡಿಗೆ ಗೊತ್ತಾಗಬೇಕು. 3. ಮಲಪ್ರಭೆ ಸಂರಕ್ಷಣೆ. ಮಲಪ್ರಭೆ ಜಲಾಶಯದಲ್ಲಿ ಕುಡಿಯುವ ನೀರಿನ ಕೊರತೆಗಾಗಿ ಮಹದಾಯಿ ನೀರು ತರುತ್ತಿರುವ ಸಂದರ್ಭ ಬಯಲಪ್ರಭೆಯ ನೀರನ್ನು ಯಾವುದೇ ಕೈಗಾರಿಕೆಗಳಿಗೆ ಈ ಸಂದರ್ಭ ಅನುಮತಿ ನೀಡಬಾರದು. ಇದರಿಂದ ಗೋವಾ ರಾಜ್ಯಕ್ಕೆ ನೀರಿನ ಕೊರತೆ ಇಲ್ಲ ಎಂಬುದನ್ನು ತಾವೇ ತೋರಿಸಿಕೊಟ್ಟು ಮತ್ತೆ ಕಾನೂನು ತೊಡಕಿನಲ್ಲಿ ಯೋಜನೆಯ ವಿಳಂಬಕ್ಕೆ ಕಾರಣವಾಗಲಿದೆ. ರಾಜ್ಯ ಸರ್ಕಾರಕ್ಕೆ ನಿಜವಾಗಲೂ ಯೋಜನೆ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಮೃಣಾಲ್ ಶುಗರ್ ಯಾದವಾಡ, ಧಾರವಾಡ ತಾಲೂಕಾ ಇವರಿಗೆ ನೀರಿಗೆ ಅನುಮತಿ ನೀಡಬಾರದು. 4. ಬೆಳೆ ವಿಮೆ ತಾರತಮ್ಯ ನಿವಾರಣೆ. ರಾಜ್ಯದಲ್ಲಿ ಬೆಳೆ ವಿಮಾ ಕಂಪನಿಗಳು ವಿಮಾ ಪರಿಹಾರ ನೀಡುವಲ್ಲಿ ತಾರತಮ್ಯ ಮತ್ತು ಅಸಂಬದ್ಧವಾಗಿ ಕಾರ್ಯನಿರ್ವಹಿಸಿದ್ದರಿಂದ ರೈತರಿಗೆ ವಿಮಾ ಪರಿಹಾರ ಸರಿಯಾಗಿ ತಲುಪಿಲ್ಲ. ಕಾರಣ ಹಿಂದಿನ ವರ್ಷದ ಧಾರವಾಡ ಜಿಲ್ಲೆಯ ಮತ್ತು ರಾಜ್ಯದ ಇತರ ಜಿಲ್ಲೆಗಳಲ್ಲಿ ರೈತರಿಗೆ ತಮ್ಮ ಅಧಿಕಾರಾವಧಿಯಲ್ಲಿ ಅನ್ಯಾಯವಾಗುತ್ತಿದ್ದು, ತನಿಖೆ ಮಾಡಿಸಿ ಅನ್ಯಾಯಕ್ಕೊಳಗಾದ ತಾಲೂಕಾ ಜಿಲ್ಲೆಗಳ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು. 5. ಕೈಗಾರಿಕಾ ವಲಯದಲ್ಲಿ ಕೈಗಾರಿಕೆಗಳ ಸ್ಥಾಪನೆ. ಕೈಗಾರಿಕೆಗಳನ್ನು ಕೈಗಾರಿಕೆಗಾಗಿ ಸ್ವಾಧೀನಪಡಿಸಿಕೊಂಡ ಕೈಗಾರಿಕಾ ಜಮೀನುಗಳಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸಬೇಕು. ಅದನ್ನು ಬಿಟ್ಟು ಕೃಷಿ ವಲಯದಲ್ಲಿ ಪ್ರಭಾವ, ಆಮಿಷಗಳಿಂದ ಕೃಷಿ ಕ್ಷೇತ್ರಗಳನ್ನು ಕೈಗಾರಿಕೆ ಸ್ಥಳೀಯ ಆಡಳಿತದ ಅಭಿಪ್ರಾಯಗಳನ್ನು ಪಡೆಯದೆ ಕೈಗಾರಿಕೆಗೆ ಏಕಗವಾಕ್ಷಿ ಮಾದರಿಯಲ್ಲಿ ಅನುಮತಿ ನೀಡುವುದು ಸರ್ವಾಧಿಕಾರಿ ಮತ್ತು ಕೃಷಿ ವಿರೋಧಿ ನೀತಿಯಾಗಿರುತ್ತದೆ. ಆದ್ದರಿಂದ ಕೃಷಿ ವಲಯ ಸಂರಕ್ಷಿಸಲು ಮನವಿ ಮಾಡಿದರು. ಒಟ್ಟಾರೆ ಜುಲೈ 21ರ ಒಳಗಾಗಿ ಮಹದಾಯಿ ಯೋಜನೆ ಜಾರಿಗೆ ಕ್ರಮ ಕೈಗೊಳ್ಳಿ, ಇಲ್ಲವಾದರೆ ನಮ್ಮಿಂದ ಸಾಧ್ಯವಿಲ್ಲವೆಂದು ಘೋಷಿಸಿ ವ್ಯಾಜ್ಯವನ್ನು ಜೀವಂತವಾಗಿ ಇಡಬಾರದೆಂದು ತಮ್ಮಲ್ಲಿ ನಾಡಿನ ಸಮಸ್ಯೆ ಸಂಘ ಸಂಸ್ಥೆ ನಾಗರಿಕರ ಒತ್ತಾಯಿಸಿದರು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.